ಹಾಯ್ ಫ್ರೆಂಡ್ಸ್, ಎಲ್ಲಿಗೆ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಭವ್ಯ ಗೌಡ ಅವರು ಆಕ್ಟ್ ಮಾಡ್ತಿರುವಂತಹ ಕರ್ಣ ಸೀರಿಯಲ್ ಯಾವಾಗಿಂದ ಟೆಲಿಕಾಸ್ಟ್ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಮೂಲಕ ಕೇಳ್ತಿದ್ದೀರಾ. ಅಂಡ್ ಸಾಕಷ್ಟು ಜನ ನಮ್ರತಾ ಗೌಡ ಅವರನ್ನ ಇಂಟ್ರೊಡ್ಯೂಸ್ ಮಾಡುವಂತಹ ಥರ್ಡ್ ಪ್ರೊಮೋನ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಿದ್ದೀರಾ. ಅಂಡ್ ನಮ್ರತಾ ಗೌಡ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡುವಂತಹ ಥರ್ಡ್ ಪ್ರೊಮೋ ಇದೆ ಮಂತ್ ಎಂಡಿಂಗ್ ಅಲ್ಲಿ ಬರುವಂತಹ ಚಾನ್ಸಸ್ ತುಂಬಾನೇ ಇದೆ. ಅಂಡ್ ಶೂಟ್ಸ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಸೊ ಈ ಮಂತ್ ಎಂಡಿಂಗ್ ಅಲ್ಲಿ ಬರುವಂತಹ ಚಾನ್ಸಸ್ ತುಂಬಾನೇ ಇದೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಶ್ರುತಿ ನಾಯ್ಡು ಅವರು ಈ ಒಂದು ಸೀರಿಯಲ್ ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಅಂಡ್ ಶ್ರುತಿ ನಾಯ್ಡು ಅವರು ಈಗಾಗಲೇ ಸಾಕಷ್ಟು ಸೀರಿಯಲ್ ಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಲೈಕ್ ಆಲ್ಮೋಸ್ಟ್ ಚೀಸವ್ ಸಾವಿತ್ರಿಯಿಂದ ಹಿಡಿದು ದೇವಿ ಸೀರಿಯಲ್ ಆಗಿರ್ಬೋದು ಅಂಡ್ ಈಗ ಕರ್ಣ ಸೀರಿಯಲ್ ಆಗಿರ್ಬೋದು, ಎಲ್ಲಾ ಸೀರಿಯಲ್ ಅಲ್ಲೂ ಸಹ ಅವರು ಅವರ ಡೆಡಿಕೇಶನ್ ನ ಪ್ರೂವ್ ಮಾಡ್ಕೊಂತಾನೆ ಬಂದಿದ್ದಾರೆ. ಅಂಡ್ ಅವರ ಡೆಡಿಕೇಶನ್ ತುಂಬಾನೇ ಹೈ ಆಗಿರುತ್ತೆ. ಅಂಡ್ ಶ್ರುತಿ ನಾಯ್ಡು ಅವರು ತುಂಬಾನೇ ಸ್ಟ್ರಿಕ್ಟ್ ಆಗಿ ಕೆಲಸನ ಮಾಡಿಸ್ತಾರೆ ಆರ್ಟಿಸ್ಟ್ ಕೈಯಲ್ಲಿ ಅಂತ ಸಹ ಗೊತ್ತಾಗಿದೆ. ಅಂಡ್ ಅದೇ ರೀತಿ ಈಗ ಕರ್ಣ ಸೀರಿಯಲ್ ಆರ್ಟಿಸ್ಟ್ ಗಳ ಹತ್ರ ಕೂಡ ತುಂಬಾನೇ ಸ್ಟ್ರಿಕ್ಟ್ ಆಗಿ ನೆಟ್ಕೊಳ್ತಿದ್ದಾರೆ. ಅಂಡ್ ಯಾವ ರೀತಿ ಸ್ಟ್ರಿಕ್ಟ್ನೆಸ್ ಅಂತಂದ್ರೆ, ಲೈಕ್ ಯಾವ್ದೋ ಒಂದು ಸೀನ್ ಈ ರೀತಿ ಪರ್ಫೆಕ್ಟ್ ಆಗಿ ಬರಬೇಕು ಅಂತ ಅವ್ರ ಮೈಂಡ್ ಅಲ್ಲಿ ಕುತ್ಕೊಂಡಿತ್ತು ಅಂತಂದ್ರೆ ಅದೇ ರೀತಿ ಸೀನ್ ಬರಬೇಕು. ಆ ರೀತಿ ಸೀನ್ ಬರೋವರೆಗೂ ಕೂಡ ಅವ್ರು ಮತ್ತೆ ಮತ್ತೆ ಅದನ್ನ ರೀಶೂಟ್ ಮಾಡಿಸ್ತಾನೆ ಇರ್ತಾರೆ. ಯಾಕಂದ್ರೆ ಸಾಕಷ್ಟು ವರ್ಷಗಳ ಕಾಲದಿಂದ ಅವರು ಈ ಒಂದು ಫೀಲ್ಡ್ ಅಲ್ಲಿ ಇರೋದ್ರಿಂದ ಕನ್ನಡ ಆಡಿಯನ್ಸ್ಗೆ ಯಾವ ರೀತಿ ಒಂದು ಸೀನ್ ಅನ್ನ ಕೊಟ್ರೆ ಅವ್ರು ಅಕ್ಸೆಪ್ಟ್ ಮಾಡ್ಕೋತಾರೆ, ಯಾವ ರೀತಿ ಒಂದು ಸೀರಿಯಲ್ ನಾವು ಪ್ರೊಡ್ಯೂಸ್ ಮಾಡಿದ್ರೆ ಕನ್ನಡ ಆಡಿಯನ್ಸ್ ತಗೋತಾರೆ, ಅದನ್ನ ನಮ್ಗೆ ಆ ಒಂದು ಸೀರಿಯಲ್ ಇಂದ TRP ಜಾಸ್ತಿ ಸಿಗುತ್ತೆ ಅನ್ನೋದು ಶ್ರುತಿ ನಾಯ್ಡು ಅವರಿಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ಸೀರಿಯಲ್ ಯಾವಾಗ ರಿಲೀಸ್ ಮಾಡಬೇಕು, ಸೀರಿಯಲ್ ಪ್ರೋಮೋ ಯಾವಾಗ ರಿಲೀಸ್ ಮಾಡಬೇಕು ಅಂಡ್ ಸೀರಿಯಲ್ ಯಾವಾಗಿಂದ ಟೆಲಿಕಾಸ್ಟ್ ಆಗ್ಬೇಕು ಅನ್ನೋದು ಎಲ್ಲವನ್ನು ಸಹ ಅವ್ರು ಈಗಾಗಲೇ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ಸೀರಿಯಲ್ ಬರೋದು ಸ್ವಲ್ಪ ಲೇಟ್ ಆಗ್ತಿದೆ. ಅವರ ಒಂದು ಪ್ರೀ ಪ್ಲಾನ್ ಪ್ರಕಾರ ಸೀರಿಯಲ್ ಯಾವಾಗ ಬರಬೇಕು ಅಂತ ಅವರೇ ಹೇಳ್ತಾರೋ ಅವಾಗಲೇ ಸೀರಿಯಲ್ ಟೆಲಿಕಾಸ್ಟ್ ಆಗೋದಕ್ಕೆ ಶುರು ಆಗೋದು. ಅಂಡ್ ಒಂದಿಷ್ಟು ಮಾಹಿತಿಗಳ ಪ್ರಕಾರ ಸೀರಿಯಲ್ ಯಾವಾಗಿಂದ ಬರ್ಬೋದು ಅನ್ನೋದು ನನಗೆ ಗೊತ್ತಾಗಿದೆ. ಸೀರಿಯಲ್ ಯಾವಾಗಿಂದ ಶುರು ಆಗ್ಬೋದು ಅನ್ನೋದನ್ನ ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಲಿಕ್ಕೆ ಮರಿಬೇಡಿ. ಎಸ್ ಫ್ರೆಂಡ್ಸ್, ಶ್ರುತಿ ನಾಯ್ಡು ಅವರು ಅರ್ಪಿಸ್ತಿರುವಂತಹ ಈ ಒಂದು ಸೀರಿಯಲ್ ಅಲ್ಲಿ ನಮ್ಮ ಭವ್ಯ ಗೌಡ ಅವರು ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಿದ್ದಾರೆ, ನಮ್ರತಾ ಗೌಡ ಅವರು ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಅಂಡ್ ಹೀರೋ ಆಗಿ ಕಿರಣ್ ರಾಜ್ ಅವರು ಕಾಣಿಸ್ಕೊಳ್ತಿದ್ದಾರೆ. ಫಸ್ಟ್ ಪ್ರೋಮೋ ಅಂತೂ 11 ಮಿಲಿಯನ್ ವ್ಯೂಸ್ ಕ್ರಾಸ್ ಆಗಿದೆ, ಸೂಪರ್ ಡೂಪರ್ ಹಿಟ್ ಆಗಿದೆ ಅನ್ನೋದು ನಿಮ್ಮೆಲ್ಲರಿಗೂ ಸಹ ಈಗಾಗಲೇ ಗೊತ್ತಿದೆ. ಅಂಡ್ ಸೆಕೆಂಡ್ ಪ್ರೋಮೋ ಭವ್ಯಗೌಡ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡುವಂತಹ ಪ್ರೋಮೋ ಆಗಿತ್ತು. ಅಂಡ್ ಆ ಪ್ರೋಮೋದಲ್ಲಿ ಭವ್ಯಗೌಡ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಸೆಕೆಂಡ್ ಪ್ರೋಮೋ ಬಿಟ್ಟು ಆಲ್ಮೋಸ್ಟ್ ಒಂದು 2-3 ಡೇಸ್ಗೆ ಸೀರಿಯಲ್ ಆಲ್ಮೋಸ್ಟ್ ಒಂದು 4.5 ಮಿಲಿಯನ್ಸ್ ಕ್ರಾಸ್ ಆಯಿತು. ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ತು. ಬಟ್ 11 ಮಿಲಿಯನ್ ವ್ಯೂಸ್ ಕ್ರಾಸ್ ಆಗಿಲ್ಲ, ಆ ಒಂದು ಟಾರ್ಗೆಟ್ ನ ರೀಚ್ ಮಾಡಿಲ್ಲ ಅಂತ ಹೇಳಿ ಸಾಕಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ಸ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಏನಂತ ಅಂದ್ರೆ, ಲೈಕ್ ಭವ್ಯಗೌಡ ಅವರು ಇರೋದಕ್ಕೇನೆ ಈ ಒಂದು ಸೆಕೆಂಡ್ ಪ್ರೊಮೋ ರೀಚ್ ಆಗಿಲ್ಲ. ಫಸ್ಟ್ ಪ್ರೊಮೋ ಆ ಮಟ್ಟಕ್ಕೆ ಹಿಟ್ ಆಗಿ ಒಂದು ರೇಂಜ್ ಅನ್ನ ಸೆಟ್ ಮಾಡಿತ್ತು. ಬಟ್ ಇಲ್ಲಿ ಭವ್ಯ ಗೌಡ ಅವರು ಇದ್ದಂತ ಕಾರಣಕ್ಕಾಗಿ ಸೆಕೆಂಡ್ ಪ್ರೊಮೋ ಆ ರೇಂಜ್ ಅನ್ನ ಮುಟ್ಟಕ್ಕೂ ಸಹ ಆಗಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಮೂಲಕ ತಿಳಿಸ್ತಿದ್ರ. ಆ ಸೆಕೆಂಡ್ ಪ್ರೊಮೋ ಏನಕ್ಕೆ ಅಷ್ಟು ವೈರಲ್ ಆಗಿಲ್ಲ ಅಂತಂದ್ರೆ ಅದಕ್ಕೂ ಕೂಡ ಒಂದು ರೀಸನ್ ಇದೆ. ಅದು ಏನಂತ ಅಂತಂದ್ರೆ, ಫಸ್ಟ್ ಪ್ರೊಮೋದಲ್ಲಿ ಹೀರೋಯಿನ್ ಯಾರು ಅನ್ನೋದು ಇಂಟ್ರೊಡ್ಯೂಸ್ ಆಗಿರ್ಲಿಲ್ಲ. ಕಿರಣ್ ರಾಜ್ ಅವರು ಹೀರೋ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದ್ರು. ಬಟ್ ಹೀರೋಯಿನ್ ಯಾರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಬೇಕಾಗಿತ್ತು. ಸೊ ಆ ಪ್ರಶ್ನೆಗಳೇ ಜಾಸ್ತಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನೋಡಿರ್ತೀರ. ಬೇಕಾದ್ರೆ ಫಸ್ಟ್ ಪ್ರೋಮೋನ ಇವಾಗ್ಲೂ ಸಹ ಓಪನ್ ಮಾಡಿ ನೋಡಿ. ಜಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಫಸ್ಟ್ ಪ್ರೋಮೋ ಇನ್ನೂ ಸಹ ಇದೆ. ಸೊ ಅದರಲ್ಲಿ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿ ನೋಡಿದೀರಾ ಅಂದ್ರೆ ಸಾಕಷ್ಟು ಕಮೆಂಟ್ಸ್ ಗಳು ಭವ್ಯ ಗೌಡ ಅವರು ಹೀರೋಯಿನ್ ಆಗ್ಬೇಕು, ಮೋಕ್ಷಿತಾ ಅವರು ಹೀರೋಯಿನ್ ಆಗ್ಬೇಕು, ಹಾಗೆ ಕನ್ನಡತಿ ಸೀರಿಯಲ್ ಖ್ಯಾತಿಯ ರಜನಿ ಅವರು ಹೀರೋಯಿನ್ ಆಗ್ಬೇಕು ಅಂತ ಹೇಳಿ ಸಾಕಷ್ಟು ಕಮೆಂಟ್ಸ್ ಗಳಿತ್ತು. ಸೊ ಆ ಸಸ್ಪೆನ್ಸ್ ಇಂದಾನೆ ಕನ್ನಡ ಸೀರಿಯಲ್ ನ ಹೀರೋಯಿನ್ ಯಾರು ಆಗ್ಬೋದು ಅಂತ ಹೇಳಿನೇ ಇರುವಂತಹ ಸಸ್ಪೆನ್ಸ್ ಗೋಸ್ಕರನೇ ಆ ಒಂದು ಫಸ್ಟ್ ಪ್ರೋಮೋ ತುಂಬಾ ಹಿಟ್ ಆಯ್ತು ಅಂತ ಹೇಳ್ಬೋದು. ಅಂಡ್ ಸೆಕೆಂಡ್ ಪ್ರೋಮೋದಲ್ಲಿ ಆ ರೀತಿಯಾದಂತಹ ಸಸ್ಪೆನ್ಸ್ ಏನು ಸಹ ಇರ್ಲಿಲ್ಲ. ಲೈಕ್ ಭವ್ಯ ಗೌಡ ಅವರು ಕಿರಣ್ ರಾಜ್ ಅವ್ರ ಮೇಲೆ ಇಟ್ಟಿರುವಂತಹ ಒಂದು ಪ್ರೀತಿನ ಕಣ್ಣಲ್ಲೇ ಎಕ್ಸ್ಪ್ರೆಸ್ ಮಾಡಿ ಜನಗಳಿಗೆ ತೋರಿಸಬೇಕಾಗಿತ್ತು. ಸೊ ಆ ಪ್ರೋಮೋನ ಸೆಕೆಂಡ್ ಪ್ರೋಮೋದಲ್ಲಿ ಬಿಟ್ಟಿದ್ರು. ಸೊ ಈ ಒಂದು ಸ್ಟೋರಿನ ಸೆಕೆಂಡ್ ಪ್ರೋಮೋದಲ್ಲಿ ಬಿಟ್ರು ಅಷ್ಟೇ. ಸೊ ಸೆಕೆಂಡ್ ಪ್ರೋಮೋದಲ್ಲಿ ಆ ರೀತಿಯಾದಂತಹ ಸಸ್ಪೆನ್ಸಸ್ ಆಗ್ಲಿ ಏನು ಇರ್ಲಿಲ್ಲ. ಸೊ ಈ ಕಾರಣಕ್ಕಾಗಿ ಸ್ವಲ್ಪ ರೀಚ್ ಕಡಿಮೆ ಆಯ್ತು ಅಂತ ಹೇಳ್ಬೋದು ಅಷ್ಟೇ. ಅದನ್ನ ಬಿಟ್ಟರೆ ಭವ್ಯ ಗೌಡ ಅವರು ಇರೋದಕ್ಕೇನೆ ಸೆಕೆಂಡ್ ಪ್ರೋಮೋ ಹೋಗ್ಲಿಲ್ಲ, ಸೆಕೆಂಡ್ ಪ್ರೋಮೋ ರೀಚ್ ಆಗ್ಲಿಲ್ಲ ಅಂತೆಲ್ಲ ಏನಿಲ್ಲ. ಫಸ್ಟ್ ಪ್ರೋಮೋನು ತುಂಬಾ ಚೆನ್ನಾಗಿ ರೀಚ್ ಆಗಿದೆ. ಅಂಡ್ ಸೆಕೆಂಡ್ ಪ್ರೋಮೋ ಆಲ್ಮೋಸ್ಟ್ 5 ಮಿಲಿಯನ್ಸ್ ಹತ್ರ ಬಂದಿದೆ. ಅಂಡ್ ಅದು ಕೂಡ ಏನು ಕಡಿಮೆ ಸಾಧನೆ ಅಂತ ಹೇಳೋದಕ್ಕಾಗಲ್ಲ. ಲೈಕ್ ಎಷ್ಟೋ ಸೀರಿಯಲ್ಸ್ ಗಳನ್ನ ನಾವು ನೋಡಿದೀವಿ, ಎಷ್ಟೋ ಟಾಪ್ ಸೀರಿಯಲ್ಸ್ ಗಳನ್ನ ನೋಡಿದೀವಿ. ಅಂತ ಸೀರಿಯಲ್ಸ್ ಗಳನ್ನ ಪ್ರೋಮೋ ಡೈಲಿ ಬಿಡ್ತಾ ಹೋಗ್ತಾರೆ. ಯಾವುದೇ ಸೀರಿಯಲ್ ಕ್ರಾಸ್ ಮಾಡಕ್ ಆಗಿರುವಂತಹ ಒಂದು ಮಿಲಿಯನ್ ವ್ಯೂಸ್ ನ ಜಸ್ಟ್ ಇನ್ನು ಸೀರಿಯಲ್ ಶುರು ಆಗಕ್ ಮುಂಚೆನೆ ಈ ಸೀರಿಯಲ್ದು ಪ್ರೋಮೋಗಳು ಕ್ರಾಸ್ ಮಾಡಿದಾವೆ. ಸೊ ಅದಕ್ಕೆ ಪ್ರೌಡ್ ಫೀಲ್ ಮಾಡಬೇಕು. ಅಲ್ಲಿ ಭವ್ಯಗೌಡ ಅವರು ಇದ್ದಾರೆ, ಅದಕ್ಕೆ ಸೀರಿಯಲ್ ಪ್ರೋಮೋ ರೀಚ್ ಆಗಿಲ್ಲ ಅಂತೆಲ್ಲ ನೆಗೆಟಿವ್ ಆಗಿ ಸೃಷ್ಟಿ ಮಾಡಬಾರ್ದು. ಅಂಡ್ ಇನ್ನು ನಮ್ರತಾ ಗೌಡ ಅವರ ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ, ನಮ್ರತಾ ಗೌಡ ಅವರ ಪ್ರೋಮೋ ಕೂಡ ತುಂಬಾನೇ ಚೆನ್ನಾಗಿ ಶೂಟ್ ಆಗಿದೆ. ಅಂಡ್ ಭವ್ಯ ಗೌಡ ಅವರಿಗೆ ಒಂದು ಸೀರಿಯಲ್ ಅಲ್ಲಿ ವಿಲನ್ ಅಂತ ಹೇಳಿ ಇನ್ನೂ ಸಹ ಸಾಕಷ್ಟು ಜನ ಕಮೆಂಟ್ಸ್ ಗಳನ್ನ ಹಾಕ್ತಿರ್ತಾರೆ. ಸ್ವಲ್ಪ ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡಿ ನೋಡಿ. ಯಾರಾದ್ರೂ ವಿಲನ್ ಗೆ ಪ್ರೊಮೋ ಶೂಟ್ ಅನ್ನ ಮಾಡಿದ್ದಾರೆ, ಇದುವರೆಗೂ ಒಂದು ಸೀರಿಯಲ್ ಹಿಸ್ಟ್ರಿನ ನೀವು ತೆಗೆದು ನೋಡಿದೀರಾ ಅಂತಂದ್ರೆ ಯಾರಾದ್ರೂ ವಿಲನ್ ಗೆ ಪ್ರೊಮೋ
ಶೂಟ್ ಅನ್ನ ಮಾಡಿಸ್ತಾರೆ. ಆ ಪ್ರೊಮೋ ಶೂಟ್ ಅನ್ನೋದು ಮಾಡೋದು, ಪ್ರೊಮೋ ಶೂಟ್ ಅನ್ನೋದು ನಡೆಯೋದು ಯಾವಾಗ್ಲೂ ಸಹ ಹೀರೋ ಮತ್ತೆ ಹೀರೋಯಿನ್ಗೆ. ಸೊ ಆ ಭವ್ಯ ಗೌಡ ಅವರು ಕೂಡ ಈ ಒಂದು ಸೀರಿಯಲ್ ಅಲ್ಲಿ ಹೀರೋಯಿನ್ ಆಗಿನೇ ಕಾಣಿಸ್ಕೊಳ್ತಿದ್ದಾರೆ. ಫಸ್ಟ್ ಹೀರೋಯಿನ್, ಸೆಕೆಂಡ್ ಹೀರೋಯಿನ್ ಅಂತೆಲ್ಲ ಏನಿಲ್ಲ. ಬಟ್ ಈ ಒಂದು ಸೀರಿಯಲ್ ಅಲ್ಲಿ ಇಬ್ರು ಹೀರೋಯಿನ್ ಇದ್ದಾರೆ. ಅದರಲ್ಲಿ ಒಂದು ಹೀರೋಯಿನ್ ಬಂದ್ಬಿಟ್ಟು ನಮ್ಮ ಭವ್ಯ ಗೌಡ ಅವರು ಅಂಡ್ ಇನ್ನೊಂದು ಹೀರೋಯಿನ್ ಬಂದ್ಬಿಟ್ಟು ನಮ್ಮ ನಮ್ರತಾ ಗೌಡ ಅವರು. ಅಷ್ಟೇ, ನಮ್ರತಾ ಗೌಡ ಅವರ ಪ್ರೊಮೋ ಈ ಮಂತ್ ಎಂಡಿಂಗ್ ಅಲ್ಲಿ ಬರುವಂತಹ ಚಾನ್ಸಸ್ ತುಂಬಾನೇ ಇದೆ. ಅಂಡ್ ನಮ್ಮ ಶ್ರುತಿ ನಾಯ್ಡು ಅವ್ರಿಗೆ ನಮ್ಮ ಕರ್ನಾಟಕ ಜನತೆಗೆ ಯಾವಾಗ ಏನ್ ಕೊಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಫೀಲ್ಡ್ ಅಲ್ಲಿ ತುಂಬಾ ವರ್ಷಗಳ ಕಾಲದಿಂದ ಅವರು ಈ ಒಂದು ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಈ ಕಾರಣಕ್ಕೆ ಹೇಳ್ತಿದ್ದೀನಿ, ನಮ್ಮ ಕನ್ನಡ ಜನತೆಗೆ ಯಾವಾಗ ಏನ್ ಕೊಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾವಾಗ ಪ್ರೋಮೋ ಕೊಡಬೇಕು, ಯಾವಾಗ ಸೀರಿಯಲ್ ಶುರು ಮಾಡಿಸ್ಬೇಕು, ಎಲ್ಲವೂ ಸಹ ಗೊತ್ತಿದೆ. ಯಾವ ಆರ್ಟಿಸ್ಟ್ ಗಳನ್ನ ಯಾವ್ಯಾವ ಪಾತ್ರಕ್ಕೆ ಸೆಲೆಕ್ಟ್ ಮಾಡಬೇಕು, ಎಲ್ಲದರಲ್ಲೂ ತುಂಬಾನೇ ಪರ್ಫೆಕ್ಟ್ ಆಗಿ ವರ್ಕ್ ಅನ್ನ ಮಾಡ್ತಾರೆ ನಮ್ಮ ಶ್ರುತಿ ನಾಯ್ಡು ಅವರು. ಶ್ರುತಿ ನಾಯ್ಡು ಅವರು ಕೇವಲ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿರೋದಲ್ಲ, ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ, ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ, ಸ್ಕ್ರಿಪ್ಟ್ ರೈಟರ್ ಆಗಿ ವರ್ಕ್ ಮಾಡಿದ್ದಾರೆ ಅಂಡ್ ಪ್ರೊಡ್ಯೂಸರ್ ಆಗಿ ಕೂಡ ವರ್ಕ್ ಮಾಡಿದ್ದಾರೆ. ಸೊ ಈ ಫೀಲ್ಡ್ ಅಲ್ಲಿ ಯಾವ್ಯಾವ ಜನನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂಡ್ ಯಾವ್ಯಾವ ಪಾತ್ರಕ್ಕೆ ಯಾರನ್ನ ಕೊಟ್ಟರೆ ಜನಗಳಿಗೆ ಇಷ್ಟ ಆಗುತ್ತೆ ಅಂಡ್ ಯಾವಾಗ ಈ ಒಂದು ಸೀರಿಯಲ್ ರಿಲೀಸ್ ಆದ್ರೆ ನಮ್ಮ ಸೀರಿಯಲ್ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂಡ್ ಇದರಿಂದ ನಾವು ಹೇಗೆ TRP ನ ರೇಸ್ ಮಾಡ್ಕೋಬಹುದು, ಎಲ್ಲವನ್ನು ಸಹ ತುಂಬಾನೇ ಪ್ರೀ ಪ್ಲಾನ್ಡ್ ಆಗಿ ನಮ್ಮ ಶ್ರುತಿ ನಾಯ್ಡು ಅವ್ರು ಮಾಡಿರ್ತಾರೆ. ಅಂಡ್ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಈ ಒಂದು ಸೀರಿಯಲ್ ತುಂಬಾನೇ ಚೆನ್ನಾಗಿ ಹಿಟ್ ಆಗುತ್ತೆ. ಶ್ರುತಿ ನಾಯ್ಡು ಅವರು ಅರ್ಪಿಸಿದಂತಹ ದೇವಿ ಸೀರಿಯಲ್ ಆಗಿರ್ಬೋದು, ಚೀಸೋ ಸಾವಿತ್ರಿ ಆಗಿರ್ಬೋದು, ಪುನರ್ವಿವಾಹ ಸೀರಿಯಲ್ ಆಗಿರ್ಬೋದು, ಎಲ್ಲವೂ ಸಹ ತುಂಬಾ ಅಚ್ಚುಕಟ್ಟಾಗಿ ಮೂಡಿ ಬಂದಿತ್ತು. ಲೈಕ್ ಹೇಗೆ ಟೇಕ್ ಆಫ್ ಮಾಡ್ತಾರೋ ಸೀರಿಯಲ್ ನ, ಅದೇ ರೀತಿ ಒಂದು ಸ್ಟೋರಿ ಲೈನ್ ಅಪ್ ನ ತಗೊಂಡೋಗಿ ಒಂದು ಒಳ್ಳೆ ರೀತಿನಲ್ಲೇ ಎಂಡಿಂಗ್ ಅನ್ನ ಕೊಡ್ತಾರೆ. ಸಾಕಷ್ಟು ಸೀರಿಯಲ್ಸ್ ಗಳನ್ನ ನಾವ್ ಇವಾಗ ನೋಡ್ತಿದೀವಿ, ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ಅಂಡ್ ಮಿಡ್ಲ್ ಅಲ್ಲಿ ಒಂದ್ ಸ್ವಲ್ಪ ಸ್ಲೋ ಆಗುತ್ತೆ ಅಂಡ್ ಫೈನಲ್ ಆಗಿ ಸೀರಿಯಲ್ ಮುಗಿಸೋದು ಅಂತ ಬಂದಾಗ ಒಂದು ಒಳ್ಳೆ ರೀತಿನಲ್ಲಿ ಸೀರಿಯಲ್ ನ ಮುಗಿಸೋದಿಲ್ಲ. ಆ ರೀತಿ ಯಾವುದೇ ಸ್ಟೋರಿಗೂ ಶ್ರುತಿ ನಾಯ್ಡು ಅವರು ಮಾಡೋದಿಲ್ಲ. ಲೈಕ್ ಯಾವ ರೀತಿ ಟೇಕ್ ಆಫ್ ಆಗಿರುತ್ತೋ ಸ್ಟೋರಿ, ಅದೇ ರೀತಿ ಲೈನ್ ಅಪ್ ನ ಮೇಂಟೈನ್ ಮಾಡ್ಕೊಂಡು ಹೋಗಿ ಕೊನೆಗೆ ಒಂದು ಒಳ್ಳೆ ರೀತಿನಲ್ಲೇ ಒಂದು ಒಳ್ಳೆ ಸ್ಟೋರಿ ಎಂಡ್ ಅಪ್ ಆಯ್ತಪ್ಪ, ಒಳ್ಳೆ ರೀತಿನಲ್ಲಿ ಸ್ಟೋರಿ ಎಂಡ್ ಆಯ್ತಪ್ಪ ಅನ್ನುವಂತಹ ಫೀಲಿಂಗ್ ನ ಆಡಿಯನ್ಸ್ ಗೆ ಕೊಡ್ತಾರೆ ಶ್ರುತಿ ನಾಯ್ಡು ಅವರು. ಸೊ ಅಷ್ಟು ಚೆನ್ನಾಗಿ ಸೀರಿಯಲ್ಸ್ ನ ತೆಗಿತಾರೆ ಶ್ರುತಿ ನಾಯ್ಡು ಅವರು. ಅಂಡ್ ಶ್ರುತಿ ನಾಯ್ಡು ಅವರು ಸಾಕಷ್ಟು ಹಿಂದಿ ಸೀರಿಯಲ್ ಗಳನ್ನ ಕನ್ನಡಕ್ಕೆ ತಂದಿದ್ದಾರೆ. ಅದರಲ್ಲಿ ಪುನರ್ವಿವಾಹ ಅನ್ನುವಂತಹ ಒಂದು ಸೀರಿಯಲ್ ಹಿಂದಿನಲ್ಲೇ ಅರ್ಧಕ್ಕೆ ನಿಂತೋಗಿತ್ತು. ಆ ಸೀರಿಯಲ್ ನ ಇವರು ಕನ್ನಡಕ್ಕೂ ಸಹ ತಂದ್ರು. ಬಟ್ ಹೇಗೆ ಹಿಂದಿಯವರು ಅರ್ಧಕ್ಕೆ ನಿಲ್ಸಿದ್ರು, ಆ ರೀತಿ ಶ್ರುತಿ ನಾಯ್ಡು ಅವರು ಕನ್ನಡದಲ್ಲೂ ಸಹ ಅರ್ಧಕ್ಕೆ ಎಂಡ್ ಮಾಡಿಲ್ಲ. ಆ ಸೀರಿಯಲ್ಗೆ ಒಂದು ಒಳ್ಳೆ ಎಂಡಿಂಗ್ ಅನ್ನ ಕೊಟ್ಟು ಆ ಸೀರಿಯಲ್ ನ ಎಂಡ್ ಮಾಡಿದ್ರು ಶ್ರುತಿ ನಾಯ್ಡು ಅವರು. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಶ್ರುತಿ ನಾಯ್ಡು ಅವ್ರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅಂಡ್ ಶ್ರುತಿ ನಾಯ್ಡು ಅವರು ತುಂಬಾನೇ ಸ್ಟ್ರಿಕ್ಟ್ ಕೂಡ ಇದ್ದಾರೆ. ಆರ್ಟಿಸ್ಟ್ ಗಳ ಹತ್ರ ಯಾವ ರೀತಿ ಕೆಲಸ ಮಾಡಿಸ್ಕೋಬೇಕು ಅನ್ನೋದು ಕೂಡ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಅಂಡ್ ಎಲ್ಲಿ ಯಾವ ಕೆಲಸ ಮಾಡಿದ್ರೆ ನಮ್ಮ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅದೆಲ್ಲವೂ ಸಹ ಶ್ರುತಿ ನಾಯ್ಡು ಅವ್ರಿಗೆ ಗೊತ್ತಿದೆ. ಅಂಡ್ ಅವ್ರು ಒಂದು ಕೆಲಸನ ಮಾಡಿಸ್ತಿದ್ದಾರೆ ಅಂತಂದ್ರೆ ಅವರ ಮೈಂಡ್ ಅಲ್ಲಿ ಈ ಒಂದು ಸೀನ್ ಇದೇ ರೀತಿ ಬರಬೇಕು ಅನ್ನೋದು ಫಿಕ್ಸ್ ಆಗಿರುತ್ತೆ. ಸೊ ಆ ರೀತಿ ಆ ಸೀನ್ ಬರೋವರೆಗೂ ಕೂಡ ಅವ್ರು ಬಿಡೋದಿಲ್ಲ. ಆರ್ಟಿಸ್ಟ್ ಗಳು ಎಷ್ಟೇ ರಿಪೀಟೆಡ್ ಟೇಕ್ಸ್ ತಗೊಂಡ್ರು ಪರವಾಗಿಲ್ಲ, ಕೊನೆಗದು ಪರ್ಫೆಕ್ಟ್ ಆಗಿ ಬರಬೇಕು ಆ ಸೀನ್. ಶ್ರುತಿ ನಾಯ್ಡು ಅವರು ಹೇಗೆ ಥಿಂಕ್ ಮಾಡ್ಕೊಂಡಿರ್ತಾರೋ ಆ ರೀತಿ ಆ ಸೀನ್ ಕಾಣಿಸ್ಬೇಕು. ತೆರೆ ಮೇಲೆ ಒಂದು ಸೀನ್ ಬಂತು ಅಂದ್ರೆ ಶ್ರುತಿ ನಾಯ್ಡು ಅವರು ಎಕ್ಸ್ಪೆಕ್ಟ್ ಮಾಡಿರೋ ರೀತಿ ಕಾಣಿಸ್ಬೇಕು. ಅಲ್ಲಿವರೆಗೂ ಶ್ರುತಿ ನಾಯ್ಡು ಅವರು ಬಿಡೋದಿಲ್ಲ. ಆ ರೀತಿ ವರ್ಕ್ ಅಲ್ಲಿ ಡೆಡಿಕೇಶನ್ ಅನ್ನ ತೋರಿಸ್ತಾರೆ ಶ್ರುತಿ ನಾಯ್ಡು ಅವರು. ಸೊ ಕನ್ನಡ ಸೀರಿಯಲ್ ಮೇಲೂ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ನಾವ್ ಇಟ್ಕೋಬಹುದು. ಹೇಗೆ ಬೇರೆ ಸೀರಿಯಲ್ ಗಳೆಲ್ಲ ಶ್ರುತಿ ನಾಯ್ಡು ಅವ್ರದ್ದು ಸೂಪರ್ ಡೂಪರ್ ಹಿಟ್ ಆಗಿದೆ, ಅದೇ ರೀತಿ ಕನ್ನಡ ಸೀರಿಯಲ್ ಕೂಡ ಸೂಪರ್ ಡೂಪರ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಅಂಡ್ ಈ ಒಂದು ಸೀರಿಯಲ್ ಅಲ್ಲಿ ನಾವು ಕರ್ಣ ಮತ್ತೆ ನಿಧಿ ಅವರ ಲವ್ ಸ್ಟೋರಿ ನೋಡ್ಬೋದು, ಕರ್ಣ ಅವರ ನಿತ್ಯ ಅವರ ಲವ್ ಸ್ಟೋರಿ ನೋಡ್ಬೋದು. ಅಂಡ್ ಹಾಗೆ ಅಕ್ಕ ತಂಗಿ ನಿಧಿ ಮತ್ತೆ ನಿತ್ಯ ಅವರ ಒಂದು ಅಕ್ಕ ತಂಗಿ ಬಾಂಡಿಂಗ್ ಅನ್ನು ಸಹ ನಾವು ನೋಡ್ಬೋದು. ಒಂಥರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಈ ಒಂದು ಸೀರಿಯಲ್. ತುಂಬಾ ಜನನ ಅಟ್ರಾಕ್ಟ್ ಮಾಡುವಂತಹ ಸೀರಿಯಲ್ ಇದಾಗುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಯಾಕೆ ಅಂತಂದ್ರೆ ಆರ್ಟಿಸ್ಟ್ ಗಳು ಕೂಡ ಅದೇ ರೀತಿ ಇದ್ದಾರೆ. ನಮ್ಮ ಕಿರಣ್ ರಾಜ್ ಅವ್ರಿಗೂ ಕೂಡ ತುಂಬಾನೇ ಫ್ಯಾನ್ ಬೇಸ್ ಇದೆ. ಆಲ್ಮೋಸ್ಟ್ 1.1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅವ್ರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಯಾವುದೇ ಹೀರೋಗೂ ಕಡಿಮೆ ಇಲ್ಲ ನಮ್ಮ ಕಿರಣ್ ರಾಜ್ ಅವರು ಅಂತ ಹೇಳ್ಬೋದು. ಆ ಮಟ್ಟಕ್ಕೆ ಫಾಲೋವರ್ಸ್ ಇದ್ದಾರೆ. ನಮ್ಮ ಭವ್ಯ ಗೌಡ ಅವರಾಗಿರ್ಬೋದು, ನಮ್ರತಾ ಗೌಡ ಅವರಾಗಿರ್ಬೋದು, ಇಬ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿರ್ತಾರೆ ಯಾವಾಗ್ಲೂ. ಅವ್ರಿಗೂ ಸಹ ಒಂದು ಒಳ್ಳೆ ಫಾಲೋವರ್ಸ್ ಇದ್ದಾರೆ, ಒಳ್ಳೆ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು. ಸೊ ಇವರೆಲ್ಲರೂ ಸೇರ್ಕೊಂಡು ಈ ಒಂದು ಸೀರಿಯಲ್ ನ ಫ್ಲಾಪ್ ಆಗೋದಕ್ಕೆ ಖಂಡಿತವಾಗ್ಲೂ ಬಿಡೋದಿಲ್ಲ. ಅಂಡ್ ಇವರೆಲ್ಲ ಬಿಟ್ರು ಸಹ ನಮ್ಮ ಗೃಹಲಕ್ಷ್ಮಿಯವರು ಈ ಒಂದು ಸೀರಿಯಲ್ ನ ಖಂಡಿತವಾಗ್ಲೂ ಒಪ್ಕೋತಾರೆ. ನಮ್ಮ ಗೃಹಲಕ್ಷ್ಮಿಯವರಿಗೆ ಏನ್ ಬೇಕು, ಸೀರಿಯಲ್ ನ ಯಾರು ಜಾಸ್ತಿ ನೋಡ್ತಾರೆ ಅಂತಹ ಸೀರಿಯಲ್ ನೋಡೋರಿಗೆ ಯಾವ ರೀತಿ ಸ್ಟೋರಿ ಕೊಟ್ರೆ ಸೀರಿಯಲ್ ನ ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದು ನಮ್ಮ ಶ್ರುತಿ ನಾಯ್ಡು ಅವ್ರಿಗೆ ಗೊತ್ತಿದೆ. ಹೆಣ್ಮಕ್ಳ ಮೈಂಡ್ ಸೆಟ್ ಅಂತೂ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಅವರ ಮೈಂಡ್ ಸೆಟ್ ಗೆ ತಕ್ಕ ಹಾಗೇನೆ ಸೀರಿಯಲ್ ಗಳನ್ನ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಹೇಳ್ತೀನಿ, ಈ ಒಂದು ಸೀರಿಯಲ್ ಸಿಕ್ಕಾಪಟ್ಟೆ ಹಿಟ್ ಆಗುತ್ತೆ. ಸೊ ಎಲ್ಲರೂ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ವೆಯ್ಟ್ ಮಾಡ್ತಿರುವಂತಹ ಈ ಕರ್ಣ ಸೀರಿಯಲ್ ಯಾವಾಗ ಬರ್ಬೋದು ಅಂತಂದ್ರೆ ಜೂನ್ ಅಲ್ಲಿ ಬರುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಆಲ್ಮೋಸ್ಟ್ IPL ಮುಗಿಬೇಕು. IPL ಮುಗ್ದಾದ್ಮೇಲೆ ಈ ಒಂದು ಸೀರಿಯಲ್ ಟೆಲಿಕಾಸ್ಟ್ ಆಗುವಂತಹ ಚಾನ್ಸಸ್ ತುಂಬಾನೇ ಇದೆ. ಯಾಕಂದ್ರೆ IPL ನ ಕ್ರೇಜ್ ತುಂಬಾನೇ ಇರೋದ್ರಿಂದ
IPL ಬರುವಂತಹ ಸಮಯಕ್ಕೇನೆ ಈ ಒಂದು ಸೀರಿಯಲ್ಸ್ ಪ್ರಸಾರ ಆಗೋದ್ರಿಂದ ಲೈಕ್ ಆಲ್ಮೋಸ್ಟ್ 7:30ಗೆ IPL ಶುರು ಆಯಿತು ಅಂತಂದರೆ 12 ವರೆಗೂ ಇರುತ್ತೆ. ಆ್ಯಂಡ್ 7 ಇಂದ ಹಿಡಿದು ಒಂದು 9:30 ಒಳಗಡೆ ಇರುವಂತಹ ಟೈಮ್ ಸ್ಲಾಟಲ್ಲೇ ಕರ್ಣ ಸೀರಿಯಲ್ನ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಕರ್ಣ ಸೀರಿಯಲ್ ಬರಬೇಕು ಅಂತಂದರೆ ಜಿ ಕನ್ನಡದಲ್ಲಿ ಒಂದು ಸೀರಿಯಲ್ ಕೂಡ ಎಂಡ್ ಆಗಬೇಕಾಗುತ್ತೆ. ಸೊ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಎಂಡ್ ಆಗುವಂತಹ ಸ್ಥಿತಿಗೆ ಈಗ ಬಂದಿದೆ. ಒಂದು ಒಳ್ಳೆ ಎಂಡಿಂಗನ್ನು ಕೊಡ್ತಿದ್ದಾರೆ. ಸೊ ಅದು ಒಳ್ಳೆ ರೀತಿಯಲ್ಲಿ ಸೀರಿಯಲ್ ಎಂಡ್ ಆಯಿತು ಅಂತಂದ ಮೇಲೆ ನಂತರ ಆ ಒಂದು ಜಾಗಕ್ಕೆ ಕರ್ಣ ಸೀರಿಯಲ್ ಬರುತ್ತೆ. ಆ್ಯಂಡ್ ಜೂನ್ 3rd ವೀಕ್ ಅಥವಾ 4th ವೀಕ್ ಈ ಒಂದು ಸೀರಿಯಲ್ ಸ್ಟಾರ್ಟ್ ಆಗುವಂತಹ ಎಲ್ಲ ಚಾನ್ಸಸ್ ಇದೆ. ಯಾಕಂದರೆ ಆವಾಗ ಸ್ವಲ್ಪ ಮೈಂಡಿಂಗ್ ಸೊ IPL ಗುಂಗಿಂದ ಎಲ್ಲರೂ ಸಹ ಆಚೆ ಬಂದಿರ್ತಾರೆ. IPL ಕೂಡ ಮುಗ್ದಿರುತ್ತೆ ಅಷ್ಟರಲ್ಲಿ. ಸೊ ಈ ಕಾರಣಕ್ಕಾಗಿ ಜೂನ್ 3rd ವೀಕ್ ಅಥವಾ 4th ವೀಕಲ್ಲಿ ಕರ್ಣ ಸೀರಿಯಲ್ ನಿಮ್ಮ ಮುಂದೆ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಸಾಕಷ್ಟು ಜನ ಪುಟ್ಟಕ್ಕನ ಸೀರಿಯಲ್ ಮುಗಿಸಿ ಅಂತ ಹೇಳಿ ಕಮೆಂಟ್ಸ್ಗಳನ್ನ ಹಾಕ್ತಿದ್ದೀರಾ. ಆ್ಯಂಡ್ ಯಾವ್ದಾದ್ರು ಒಂದು ಪ್ರೋಮೋ ಬಂದರೆ ಸಾಕು, ಪುಟ್ಟಕ್ಕನ ಸೀರಿಯಲ್ದು ಪ್ರೋಮೋ ಬಂದರೆ ಸಾಕು, ಅದರಲ್ಲಿ ಇರುವಂತಹ ಕಮೆಂಟ್ಸ್ ಎಲ್ಲವೂ ಸಹ ಈ ಸೀರಿಯಲ್ ಸ್ಟಾಪ್ ಮಾಡಿ, ಏನಕ್ಕೆ ಈ ರೀತಿ ಎಲ್ಲ ಸೀರಿಯಲ್ನ ನಡೆಸ್ಕೊಂಡು ಹೋಗ್ತಿದ್ದೀರಾ, ಲೈಕ್ ಎಲ್ಲೋ ಶುರು ಆಯಿತು ಎಲ್ಲೋ ಎಂಡ್ ಆಗ್ತಿದೆ, ಈ ರೀತಿ ಎಲ್ಲ ಸ್ಟೋರಿ ನಮಗೆ ಬೇಕಾಗಿಲ್ಲ, ಸ್ಟಾಪ್ ಮಾಡಿ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನ ಹಾಕ್ತಿದ್ದೀರಾ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಸ್ನೇಹ ಪಾತ್ರಧಾರಿ ಎಂಡ್ ಆದಾಗ DC ಆಗಿ ಬಂದು ಆ ಸ್ನೇಹ ಪಾತ್ರಧಾರಿನ ಮುಗಿಸ್ದಾಗಲೇ ಈ ಒಂದು ಸೀರಿಯಲ್ಗೆ ಇದ್ದಂತಹ ಕ್ರೇಜ್ ಹೊರ್ಟೋಯ್ತು ಅಂತಲೇ ಹೇಳ್ಬೋದು. ಎಷ್ಟೇ ಸೀರಿಯಲ್ಸ್ಗಳು ಬಂದರೂ ಎಷ್ಟೇ ಸೀರಿಯಲ್ ಚೆನ್ನಾಗಿ ಓಡ್ತಿರೋದು ಇದ್ರೂ ಸಹ ಸಾಕಷ್ಟು ಜನ ಈಗ ವೆಯ್ಟ್ ಮಾಡ್ತಿರೋದು ಕರ್ಣ ಸೀರಿಯಲ್ಗೆ. ಕರ್ಣ ಸೀರಿಯಲ್ ಯಾವಾಗ ಬರುತ್ತೆ, ಕರ್ಣ ಸೀರಿಯಲ್ ನೋಡಬೇಕು, ಕರ್ಣ ಸೀರಿಯಲ್ ನೋಡಬೇಕು ಅಂತ ಹೇಳಿ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ. ಸೊ ಆದಷ್ಟು ಬೇಗ ಆ ಸೀರಿಯಲ್ ನಿಮ್ಮ ಮುಂದೆ ಬರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.